ನೋಡಿ, ಎರಡು ರಾಶಿಗಳು ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ. ಯಾವ್ಯಾವ ರಾಶಿಗಳು ಅಂತ ಹೇಳಿದ್ರೆ ನೋಡಿ, ಯಾವಾಗಲೂ ಅಷ್ಟೇ ನಾವು ರಾಶಿಗಳ ಮೇಲೆ ಪರಿಣಾಮ ಬೀಳುವಂತಹದ್ದು ಅಂತ ಹೇಳಿದ್ರೆ ಶನಿಯ ಪ್ರಭಾವ. ಇದರಿಂದ ಒಂದಷ್ಟು ಆರೋಗ್ಯ ಆಗ್ಬಹುದು, ಅಪಘಾತಗಳಾಗಬಹುದು, ಅಥವಾ ಒಂದಷ್ಟು ಸಮಸ್ಯೆಗಳು ಹುಡುಕು ಬರುವಂತದ್ದು ಇರುತ್ತೆ. ಹಾಗಾಗಿ ಈಗಾಗಲೇ ಶನಿ ಜನ್ಮ ಶನಿಯಾಗಿ ಮೀನ ರಾಶಿಯಲ್ಲಿ ಇರುವಂತದ್ದು ನಾವು ನೋಡ್ತಾ ಇದ್ವಿ. ಈಗ ಜನ್ಮ ಶನಿಗೆ 7.5 ರೀತಿಯಲ್ಲಿ ಪ್ರಭಾವ ಬೀಳ್ತಾ ಇರೋದು ಮೀನ ರಾಶಿಯವರಿಗೆ. ಅವರಿಗೆ ಜನ್ಮ ಶನಿ ಇದ್ರೂ ಸಹ ಅವರಿಗೆ ಗುರುಬಲನೂ ಇರೋದಿಲ್ಲ. ಸೊ ಈ ಎರಡೂ ಕಾರಣದಿಂದ ಒಂದಷ್ಟು ಬಿಸ್ನೆಸ್ ಅಲ್ಲಿ ಹೊಡೆತ ಬೀಳುವಂತದ್ದು ಇರುತ್ತೆ, ಒಂದಷ್ಟು ಮನೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು ನಾವು ನೋಡಬಹುದಾಗಿದೆ. ಅಂದ್ರೆ ಒಂದಷ್ಟು ಚಿಕ್ಕ ಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಮಾನಸಿಕವಾಗಿ ಖಿನ್ನತೆಗೆ ಹೋಗುವಂಥದ್ದು, ಒಂದಷ್ಟು ಬಿಸ್ನೆಸ್ ಅಲ್ಲಿ ಲಾಸ್ ಆಗುವಂಥದ್ದು, ಬೇಡವಾದಂತ ಸಮಸ್ಯೆಗಳು ಮೈ ಮೇಲೆ ಹೇಳ್ಕೊಂಡು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವರೆಗೂ ಹೋಗುವಂತ ಪರಿಸ್ಥಿತಿ ಕಾಣುವಂಥದ್ದು ಇರುತ್ತೆ. ಯಾವಾಗ್ಲೂ ಅಷ್ಟೇ ಜನ್ಮ ಶನಿ ಇದ್ದಾಗ ಯಾವಾಗೂ ದುಃಖ, ಯೋಚನೆ, ಚಿಂತೆ ಕಾಡುತ್ತೆ ಅಂತ ಹೇಳುತ್ತೆ. ಕಳೆದ ವರ್ಷದಲ್ಲಿ ನಾವು ನೋಡಿದಾಗ ಒಂದಷ್ಟು ಗುರು ಬದಲಾವಣೆ, ತಾತ್ಕಾಲಿಕವಾಗಿ ಗುರು ಬದಲಾವಣೆ ಆಯಿತು. ಅಂದ್ರೆ ರಾಷ್ಟ್ರಾಧಿಪತಿನೇ ಗುರುಗ್ರಹವಾಗಿದ್ದು ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾಗ ಒಂದಷ್ಟು ಶುಭ ಫಲಗಳನ್ನ ನಿರೀಕ್ಷೆಯನ್ನು ಮಾಡಿದ್ರು. 2025ನೇ ಇಸ್ವಿಯಲ್ಲಿ ಒಂದು ಡಿಸೆಂಬರ್ ಆಸುಪಾಸುವರೆಗೂ ಚೆನ್ನಾಗಿತ್ತು. ಆನಂತರ ಏನಾಯ್ತು, ಗುರು ದಿಢೀರ್ ಬದಲಾವಣೆಯಿಂದ ಈ ಮೀನ ರಾಶಿಯವರಿಗೆ ಬಹಳ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಕುಟುಂಬದಲ್ಲಿ, ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗಬಹುದು, ಮತ್ತೆ ಹಣಕಾಸಿನ ವಿಚಾರದಲ್ಲಿ ಬಿಸ್ನೆಸ್ ಅಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆ ಇರುತ್ತೆ. ಬಹಳ ಜಾಗೃತೆ ಮತ್ತೆ ಅದ್ರ ಜೊತೆಗೆ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆನೂ ನೋಡಿ ಹಿಡಬೇಕಾದಂತ ಪರಿಸ್ಥಿತಿ ಮೀನ ರಾಶಿಯವರಿಗೆ ನಾವು ನೋಡಬಹುದಾಗಿದೆ.